ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೋರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ದಿಗ್ಬಂಧನ ಹಾಕಿದೆ. 10,000 ಯೋಧರಿಂದ ಹೋರ್ಮುಜ್ನಲ್ಲಿ ಕಾವಲು ಕಾಯಲಾಗ್ತಾ ಇದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಕಡೆಯಿಂದ ಬ್ಲಾಕ್ ಮಾಡಲಾಗಿದೆ. 10,000 ಯೋಧರಿಂದ ಹೋರ್ಮುಜ್ನಲ್ಲಿ ಕಾವಲು ಕಾಯಲಾಗ್ತಾ ಇದೆ. 6 ವಾಣಿಜ್ಯ ಹಡಗುಗಳನ್ನು ರಿಟರ್ನ್ ಕಳಿಸಿದೆ ಅಮೆರಿಕ. ಹೋರ್ಮುಜ್ ಜಲಸಂಧಿ ಬಂದ್ನಿಂದ ತೈಲ ತಲ್ಲಣ ಶುರುವಾಗುವಂತಹ ಭೀತಿ ಎದುರಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಾವದ ಭೀತಿ ಎದುರಾಗಿದೆ. ಹೋರ್ಮುಜ್ ಬಂದ್ನಿಂದ ಚೀನಾಗೂ ಆತಂಕ ಹೆಚ್ಚಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಗೆ ಚೀನಾ ತನ್ನ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಅಖಾಡಕ್ಕೆ ಎಂಟ್ರಿ ಕೊಡುತ್ತಾ ಚೀನಾ ಹಾಗೂ ರಷ್ಯಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಕಸ್ಮಾತ್ ಎಂಟ್ರಿ ಕೊಟ್ರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಅವು ಸಪೋರ್ಟ್ ಮಾಡ್ಕೊಳ್ತಲೇ ಬಂದಿವೆ. ಇನ್ ಕೇಸ್ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ರೆ ಇನ್ನು ಯಾವ ರೀತಿ ಸಾಗುತ್ತೆ ಈ ಬಿಕ್ಕಟ್ಟು ಅಂತ ಕಾದು ನೋಡಬೇಕಿದೆ. ಹೋರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ದಿಗ್ಬಂಧನವನ್ನು ಹಾಕಿದೆ. 10,000 ಯೋಧರಿಂದ ಹೋರ್ಮುಜ್ನಲ್ಲಿ ಕಾವಲು ಕಾಯಲಾಗ್ತಾ ಇದೆ. 6 ವಾಣಿಜ್ಯ ಹಡಗುಗಳನ್ನು ರಿಟರ್ನ್ ಕಳಿಸಿದೆ ಅಮೆರಿಕ. ಇನ್ನು ಹೋರ್ಮುಜ್ ಜಲಸಂಧಿ ಏನು ಬಂದಾಗಿದೆ, ಇದರಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ತೈಲ ತಲ್ಲಣ ಶುರುವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಾವದ ಭೀತಿ ಎದುರಾಗ್ತಾ ಇದೆ. ಇನ್ನು ಹೋರ್ಮುಜ್ ಬಂದ್ನಿಂದ ಚೀನಾಗೂ ಕೂಡ ಭೀತಿ ಎದುರಾಗಿದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಗೆ ಚೀನಾ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಅಖಾಡಕ್ಕೆ ಎಂಟ್ರಿ ಆಗುತ್ತಾ ಚೀನಾ ಮತ್ತು ರಷ್ಯಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಯಾವಾಗ ಈ ಯುದ್ಧ ಆರಂಭವಾಯಿತು, ಫೆಬ್ರವರಿ 28ನೇ ತಾರೀಕು, ಆಗಲೂ ಕೂಡ ಇದನ್ನು ರಷ್ಯಾ ಹಾಗೂ ಚೀನಾ ಖಂಡಿಸಿತ್ತು. ಈ ರೀತಿ ಯುದ್ಧ ಸರಿಯಲ್ಲ, ಯಾವುದೇ ಮಾಹಿತಿ ನೀಡದೇನೆ ಅಥವಾ ಎಚ್ಚರಿಕೆಯನ್ನು ನೀಡದೇನೆ ಏಕಾಏಕಿ ಈ ರೀತಿ ದಾಳಿ ಮಾಡೋದು ಸರಿಯಲ್ಲ ಅಂತ ಇರಾನ್ ಪರವಾಗಿ ನಿಂತಿತ್ತು ರಷ್ಯಾ ಹಾಗೂ ಚೀನಾ. ಹಾಗೆ ಇಂಡೈರೆಕ್ಟ್ ಆಗಿ ಇರಾನ್ಗೆ ಸಪೋರ್ಟ್ ಮಾಡ್ಕೊಳ್ತಲೇ ಬಂದಿವೆ. ಆದರೆ ಇದೀಗ ಹೋರ್ಮುಜ್ ಜಲಸಂಧಿ, ಸ್ಟ್ರೇಟ್ ಆಫ್ ಹೋರ್ಮುಜ್ ಬ್ಲಾಕ್ಔಟ್ ಮಾಡಲಾಗಿದೆ. ಅಮೆರಿಕ ಕಡೆಯಿಂದ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಇದನ್ನ ತೀವ್ರವಾಗಿ ಖಂಡಿಸಿದೆ ಚೀನಾ. ಹೀಗಾಗಿ ಅಖಾಡಕ್ಕೆ ಚೀನಾ ಹಾಗೂ ರಷ್ಯಾ ಎಂಟ್ರಿ ಕೊಡುತ್ತಾ ಇರಾನ್ಗೆ ಸಪೋರ್ಟ್ ಮಾಡಿಕೊಂಡು ಎಂಟ್ರಿಯನ್ನು ನೀಡುತ್ತಾ ಅಂತ ಕಾದು ನೋಡಬೇಕಿದೆ. ಅಕಸ್ಮಾತ್ ಎಂಟ್ರಿ ಕೊಟ್ಟರೆ ಯಾವ ರೀತಿ ಇದು ಮುಂದಕ್ಕೆ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು. ಸಂಧಾನ ಸಭೆ ವಿಫಲ ಆಯಿತು. ಸಂಧಾನ ಸಭೆ ವಿಫಲ ಆದ ಬೆನ್ನಲ್ಲೇ ಈ ಯುದ್ಧ ಅಥವಾ ಈ ಒಂದು ವಿಚಾರ ಏನಿದೆ ಟ್ವಿಸ್ಟ್ ಪಡೆದುಕೊಂಡಿದೆ. ಹೋರ್ಮುಜ್ ಜಲಸಂಧಿ ಮೇಲೆ ಅಮೆರಿಕ ಕಂಪ್ಲೀಟ್ ಕಂಟ್ರೋಲ್ನ ಸಾಧಿಸಿದೆ. ಮೊನ್ನೆ ರಾತ್ರಿ ಭಾರತೀಯ ಕಾಲಮಾನದ ಪ್ರಕಾರ ಮೊನ್ನೆ ರಾತ್ರಿ 7:30ಯಿಂದ ಹೋರ್ಮುಜ್ ಜಲಸಂಧಿಯನ್ನು ಬ್ಲಾಕ್ಔಟ್ ಮಾಡಲಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ತೈಲ ತಲ್ಲಣಕ್ಕೆ ಕಾರಣವಾಗಿದೆ. ಇದರಿಂದ ಚೀನಾಗೂ ಕೂಡ ಆತಂಕ ಎದುರಾಗಿದೆ. ಹೀಗಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಗೆ ಚೀನಾ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಮುಂದೆ ಯಾವ ರೀತಿ ಈ ದೇಶಗಳು ನಿಲುವನ್ನು ತೆಗೆದುಕೊಳ್ಳುತ್ತೆ, ಅಖಾಡಕ್ಕೆ ಎಂಟ್ರಿ ಕೊಡುತ್ತಾ ಚೀನಾ ಹಾಗೂ ರಷ್ಯಾ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ತಲ್ಲಣ ಸೃಷ್ಟಿಯಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಪೀಸ್ ಟಾಕ್ ಏನಿತ್ತು, ಪೀಸ್ ಟಾಕ್ ಮುಖಾಂತರ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ ಅಂತ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಆದರೆ ಅಲ್ಲಿಂದ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಎಸ್ಪೆಷಲಿ ಸ್ಟ್ರೇಟ್ ಆಫ್ ಹೋರ್ಮುಜ್ ವಿಚಾರದಲ್ಲಿ ಜಾಗತಿಕ ಮಟ್ಟದಲ್ಲಿ ತೈಲ ಸಮಸ್ಯೆ ಎದುರಾಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ಇರಾನ್ ಏನು ಹೇಳಿತ್ತು ಅಂದರೆ ಕಂಪ್ಲೀಟ್ ಕಂಟ್ರೋಲ್ ಹೋರ್ಮುಜ್ದು ನಮ್ಮ ಹಿಡಿತದಲ್ಲೇ ಇರಬೇಕು. ಹಾಗೆ ಯಾವೆಲ್ಲ ಹಡಗುಗಳು ಹೋರ್ಮುಜ್ ಜಲಸಂಧಿಯನ್ನು ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ ಅವು ನಮಗೆ ಟೋಲ್ ಕಟ್ಟಿ ಇಂತಿಷ್ಟು ಅಂತ ಸುಂಕವನ್ನು ಕಟ್ಟಿ ಹೋಗಬೇಕು ಅಂತ ಹೇಳಿತ್ತು. ಆದರೆ ಇದಕ್ಕೆ ಅಮೆರಿಕ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಹೋರ್ಮುಜ್ ವಿಚಾರವಾಗಿ ಹಾಗೆ ಅಣ್ವಸ್ತ್ರದ ವಿಚಾರವಾಗಿ ಪ್ರಮುಖವಾಗಿ ಆ ಒಂದು ಪೀಸ್ ಟಾಕ್ ಏನಿತ್ತು ಅದು ವಿಫಲ ಆಯಿತು. ಅಮೆರಿಕ ಒಂದು ಎಚ್ಚರಿಕೆಯನ್ನು ಕೂಡ ನೀಡುತ್ತೆ, ಯಾರೂ ಕೂಡ ಟೋಲ್ ಕಟ್ಟೋ ನೆಸಿಟಿ ಇಲ್ಲ. ಇನ್ ಕೇಸ್ ನೀವೇನಾದರೂ ಯಾವುದಾದ್ರೂ ದೇಶಗಳು ಟೋಲ್ ಕಟ್ಟಿದ್ರೆ ಇರಾನ್ಗೆ, ಆ ಹಡಗುಗಳು ಹೋರ್ಮುಜ್ ಮುಖಾಂತರ ಹೋಗೋದಕ್ಕೆ ನಾವು ಬಿಡೋದಿಲ್ಲ. ಹಾಗೆ ಏನು ಈ ರೀತಿಯಾದಂಥ ಒಂದು ಮಾತುಕತೆಯನ್ನು ಇರಾನ್ ಹೇಳ್ತಾ ಇದೆ ಅದನ್ನು ವಾಪಸ್ ತಗೊಳ್ಬೇಕು, ಇಲ್ಲದೆ ಹೋದರೆ ನಾವು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ತೀವಿ ಅಂತ ಟೈಮ್ ಕೂಡ ನೀಡಲಾಗಿತ್ತು. ಆದರೆ ಇರಾನ್ ಯಾವುದೇ ರೀತಿ ತಾನು ಹೇಳಿರುವಂತಹ ಮಾತಿನಂತೆಯೇ ನಡೆದುಕೊಳ್ತು. ಹೀಗಾಗಿ ಜೊತೆಗೆ ಅಮೆರಿಕಾಗೆ ಇರಾನ್ ಎಚ್ಚರಿಕೆಯನ್ನು ಕೂಡ ನೀಡಿತು, ಅಕಸ್ಮಾತ್ ನೀವೇನಾದರೂ ಹೋರ್ಮುಜ್ನ ಟಚ್ ಮಾಡಿದರೆ ಅಮೆರಿಕ ಕಂಪ್ಲೀಟ್ ಆಗಿ ಸರ್ವನಾಶ ಆಗುತ್ತೆ, ವಿನಾಶ ಅಂದರೆ ಏನು ಅಂತ ನಾವು ತೋರಿಸ್ತೀವಿ ಅಮೆರಿಕಾಗೆ ಅಂತ ವಾರ್ನ್ ಮಾಡಿತ್ತು. ಆದರೆ ಕೊನೆಗೂ ಟ್ರಂಪ್ ಅವರು ಏನು ಹೇಳಿದರು ಅದೇ ರೀತಿ ನಡ್ಕೊಂಡ್ರು, ಕಂಪ್ಲೀಟ್ ಆಗಿ ಬ್ಲಾಕ್ಔಟ್ ಮಾಡಿದ್ದಾರೆ. ಇವಾಗ ಯಾವುದೇ ಹಡಗುಗಳು ವಿತೌಟ್ ಪರ್ಮಿಷನ್ ಹೋರ್ಮುಜ್ ಜಲಸಂಧಿ ಹತ್ರ ಬರೋ ಹಾಗೂ ಇಲ್ಲ, ಅಲ್ಲಿಂದ
ಮುಂದಕ್ಕೆ ಹೋಗೋದಕ್ಕೂ ಕೂಡ ಇವರು ಬಿಡ್ತಾ ಇಲ್ಲ. ಹೀಗಾಗಿ ಇರಾನಿನ ನಡೆ ಯಾವ ರೀತಿ ಇರುತ್ತೆ ಮುಂದೆ ಅಂತ ನೋಡಬೇಕು. ಮತ್ತೊಂದು ಕಡೆ ಇಸ್ರೇಲ್ ಕಡೆಯಿಂದ ಲೆಬನಾನ್ ಮೇಲೆ ನಿರಂತರವಾದಂತಹ ದಾಳಿ ಆಗ್ತಾ ಇದೆ, ಅಲ್ಲಿ ಸಾವು ನೋವುಗಳು ಸಂಭವಿಸ್ತಾನೆ ಇದೆ. ಹೀಗಾಗಿ ಇರಾನ್ ಯಾವ ರೀತಿ ನೆಕ್ಸ್ಟ್ ಸ್ಟ್ಯಾಂಡ್ನ ತಗೊಳುತ್ತೆ ಅಂತ ಇಡೀ ವಿಶ್ವವೇ ಕಾದು ಕುಳಿತಿದೆ. ಯಾಕಂದರೆ ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು ಅಂತ ಯಾವಾಗ ಸೀಸ್ ಫೈರ್ ಘೋಷಣೆ ಆಗಿತ್ತು ಆಗಲೇ ಇರಾನ್ ಹೇಳಿತ್ತು, ಆದರೆ ಇಲ್ಲ, ಅದು ಹಿಜ್ಬುಲ್ಲಾ ಉಗ್ರರ ಬೀಡು, ಹೀಗಾಗಿ ಅದರ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡ್ತೀವಿ. ಸೀಸ್ ಫೈರ್ ಅನ್ನೋದು ಕೇವಲ ಇರಾನ್ಗೆ ಮಾತ್ರ, ಅದು ಲೆಬನಾನ್ಗೆ ಅಪ್ಲೈ ಆಗಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದರು. ಹೀಗಾಗಿ ಇವರ ಒಪ್ಪಂದಗಳು ಅಥವಾ ಇವರ ಮಾತುಗಳಿಗೆ ಅವರು ಒಪ್ತಾ ಇಲ್ಲ, ಅವರ ಮಾತುಗಳಿಗೆ ಇವರು ಒಪ್ತಾ ಇಲ್ಲ. ಹೀಗಾಗಿ ಮಾತುಕತೆ ವಿಫಲ ಆಯಿತು. ಮತ್ತೊಂದು ಕಡೆ ಈಗ ಹೋರ್ಮುಜ್ ಜಲಸಂಧಿ ಬ್ಲಾಕ್ಔಟ್ ಆಗಿದೆ. ಇದರಿಂದ ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ. ಏಕೆಂದರೆ ಆಲ್ರೆಡಿ ಈಗ ನಮ್ಮ ರಾಜ್ಯ ಅಂತಲೇ ತಗೊಂಡ್ರೆ ಸಿಲಿಂಡರ್ ಕೊರತೆ ಅಥವಾ ಈ CNG ಗ್ಯಾಸ್ನ ಕೊರತೆಯಿಂದ ಸಾಕಷ್ಟು ತೊಂದರೆಗಳನ್ನು ಆಲ್ರೆಡಿ ಜನ ಅನುಭವಿಸ್ತಾ ಇದ್ದಾರೆ. ಎಸ್ಪೆಷಲಿ ಹೋಟೆಲ್ ಉದ್ಯಮ ಅಂತ ಬಂದರೆ ಸಾಕಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದ್ರೆ, ಇಂದಿರಾ ಕ್ಯಾಂಟೀನ್ಗಳು ಕೂಡ ಕ್ಲೋಸ್ ಆಗಿದೆ. ಆದರೆ ಮತ್ತೊಂದು ಕಡೆ ಆಟೋ ಚಾಲಕರು ಪಾಪ ಪ್ರತಿನಿತ್ಯ ಬಾಡಿಗೆ ಮೇಲೆ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು, ಆದರೆ ಅವ್ರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಇದು ಭಾರತದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ.